ಬಗೆದಷ್ಟು ಕೂಡ ಬೆಚ್ಚಿ ಬೀಳಿಸುವಂತಿದೆ ಡೆಡ್ಲಿ ಡಿ ಗ್ಯಾಂಗ್ನ ಕೊಲೆ ಕಹಾನಿ. ಬೇರೆಲ್ಲೂ ಕೂಡ ಇಲ್ಲದಂತ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಟಿವಿ9 ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಕೊಲೆಯ ರಹಸ್ಯವನ್ನ ಬಗೆದಷ್ಟು ಕೂಡ ಬೆಚ್ಚಿ ಬೀಳಿಸುವಂತ ವಿಚಾರಗಳು ಹೊರಬರ್ತಾ ಇದೆ. ಬೇರೆಲ್ಲೂ ಕೂಡ ಇಲ್ಲದ ಎಕ್ಸ್ಕ್ಲೂಸಿವ್ ಸುದ್ದಿ ಟಿವಿ9 ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಹೇಗೆ ಪ್ಲಾನ್ ನಡೀತಾ ಇದೆ ಅಂತ, ಕೊಲೆಯನ್ನ ಕೊಲೆಯೇ ಅಲ್ಲವೆಂದು ಮರೆಮಾಚೋದಕ್ಕೆ ಸ್ಕೆಚ್, ಇದು ಕೊಲೆನೇ ಅಲ್ಲ ಅಂತ ಬಿಂಬಿಸುವಂತ ಪ್ರಯತ್ನ ಈ ಕೇಸ್ನಲ್ಲಿ ಆಗ್ತಾ ಇದೆ ಅನ್ನೋದು. ಬರೀ ಒಂದೊಂದಾಗಿ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೇವೆ. ರೇಣುಕಾಸ್ವಾಮಿ ಕೊಲೆ ಕೇಸನ್ನ ಇದೊಂದು ಕೊಲೆ ಕೇಸ್ ಅಲ್ಲ ಅಂತ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನಗಳು ಯಾವ ರೀತಿ ಆಗ್ತಾ ಇದೆ, ಯಾರ್ಯಾರಿಗೆ ಒತ್ತಡ, ಯಾರ್ಯಾರಿಗೆ ಆಫರ್ ಬರ್ತಾ ಇದೆ ಅಂತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಮಹಾಸಂಚು, ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಇದು ಕೊಲೆಯೇ ಅಲ್ಲ ಅಂತ ಬಿಂಬಿಸುವಂತ ಪ್ರಯತ್ನ ಆಗ್ತಾ ಇದೆ. ಇದೊಂದು ಮರ್ಡರ್ ಅಲ್ಲ ಅಂತ ಹೇಳುವಂತಹ ಪ್ರಯತ್ನ. ಸೊ ಕೇಸನ್ನ ಮರಣೋತ್ತರ ಪರೀಕ್ಷೆ ವರದಿಯನ್ನೇ ತಿರ್ಚೋದಕ್ಕೆ ಡಿ ಗ್ಯಾಂಗ್ ಯತ್ನವನ್ನ ಮಾಡಿರುತ್ತೆ. ಅಂದ್ರೆ ಎಲ್ಲೆಲ್ಲಿ ಪ್ರಯತ್ನ ಪಡ್ಬೋದು ಆ ಎಲ್ಲ ಕಡೆ ಕೂಡ ಪ್ರಯತ್ನ, ಇದನ್ನ ಹೇಗೆ ಡೈವರ್ಟ್ ಮಾಡ್ಬೋದು. ವೈದ್ಯರಿಗೆ ಬೇಗ ಆಫರ್ ಕೊಟ್ಟಿದ್ದಂಥ ಆರೋಪಿ ದರ್ಶನ್ ಗ್ಯಾಂಗ್, ಅದು ಕೂಡ ಕಡಿಮೆ ಅಮೌಂಟ್ ಅಲ್ಲ, 1 ಕೋಟಿಯ ಆಫರ್. ಈ ಡೆತ್ ರಿಪೋರ್ಟ್ ಏನಿದೆ ಅದನ್ನ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅನ್ನೇ ಬದಲಾಯಿಸಿ ಕೊಡಬೇಕು ಅಂತ ಈಗ ಬಹಳ ಪ್ರಯತ್ನಗಳಾಗ್ತಾ ಇದೆ. ಸೊ ವೈದ್ಯರಿಗೆ ಬಿಗ್ ಆಫರ್ ಕೊಟ್ಟಿದ್ದಂಥ ಆರೋಪಿ ದರ್ಶನ್ ಗ್ಯಾಂಗ್ ಕೇಸನ್ನು ಮುಚ್ಚಾಕೋದಕ್ಕೆ ವೈದ್ಯರಿಗೆ ಇಂಥ ಒಂದು ಆಫರನ್ನು ಕೊಡಲಾಗಿದೆ ಅಂತ. ಹಲ್ಲೆಯಿಂದ ಸಾವಾಗಿಲ್ಲ, ಆ ಥರ ವರದಿ ಕೊಡಿ, ಇದು ಹಲ್ಲೆಯಿಂದ ಆಗಿರುವಂಥ ಸಾವಲ್ಲ ಅಂತ, ಹೃದಯಾಘಾತದಿಂದ ಹಾರ್ಟ್ ಅಟ್ಯಾಕ್ ಆಗಿ ಈತ ಸಾವನ್ನಪ್ಪಿದ್ದಾನೆ ಅನ್ನೋ ವರದಿಯನ್ನು ಕೊಡಬೇಕು ಅನ್ನೋ ರೀತಿಯಾಗಿ ಕೊಟ್ಟರೆ 1 ಕೋಟಿಯ ಆಫರ್ ಅನ್ನೋ ರೀತಿಯಾಗಿ ಕೂಡ ಒತ್ತಡ ಕೇಳಿ ಬರ್ತಾ ಇದೆ. ಸೊ ಕೇಸನ್ನು ಮುಚ್ಚಿ ಹಾಕುವಂಥ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಅದೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ವೈದ್ಯರಿಗೆ 1 ಕೋಟಿ ಆಫರ್ನ ಮಾಡಿದ್ದಂಥ ಒಬ್ಬ ಪ್ರಭಾವಿ ರಾಜಕಾರಣಿ. ಇದು ಬಡವರ ಮೇಲೆ, ಸಾಮಾನ್ಯ ಜನರ ಮೇಲೆ ಹೇಗೆಲ್ಲ ದಬ್ಬಾಳಿಕೆ ಮಾಡ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಿಗೆ ಆಫರ್ ಕೊಟ್ಟಿದ್ದಂಥ ಗ್ಯಾಂಗ್ ಈ ಕುರಿತು ಪೊಲೀಸ್ ಅಧಿಕಾರಿಗೆ ಮಾಹಿತಿ ಕೊಟ್ಟಿದ್ದಾರೆ ವೈದ್ಯರು. ನಿಜಕ್ಕಲ್ಲಿ ವೈದ್ಯರು ಅಲ್ಲಿ ಕೆಲಸ ಮಾಡಿರುವಂಥ ಪೊಲೀಸ್ ಅಧಿಕಾರಿಗಳ ಕೆಲಸಕ್ಕೆ ಸಲ್ಯೂಟ್ ಹೊಡಿಬೇಕು. ಆ ರೀತಿಯಾಗಿ ಕೇಸ್ನಲ್ಲಿ ಮುಂದುವರಿತಾ ಇದೆ. ಎಂದಿನ ಹಾಗೆ ಈ ಒತ್ತಡ, ಇನ್ಫ್ಲುಯೆನ್ಸ್ ಎಲ್ಲವೂ ಕೂಡ ಮಾಡಿರುವಂಥದ್ದು ಎಂಥ ಕೆಲಸ, ಎಂಥ ನೀಚ ಕೃತ್ಯ. ಆದರೆ ಅದರ ಬೆಂಬಲವಾಗಿ ನಿಲ್ತಾರಲ್ಲ, ನಿಜಕ್ಕೂ ನಾಚಿಕೆ ಆಗಬೇಕು ಅವರಿಗೆ. ದೂರು ನೀಡುವಂತೆ ವೈದ್ಯರಿಗೆ ಪೊಲೀಸ್ ಅಧಿಕಾರಿ ಸೂಚನೆಯನ್ನು ಕೊಡಲಾಗಿದೆ. ದೂರು ನೀಡಿ ಅಂತ ವೈದ್ಯರಿಗೆ ತಿಳಿಸಿದ್ದಾರೆ. ಯಾರು ಬಂದಿದ್ರು, ಕರೆ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಕೊಡಿ ಅಂತ ಈಗ ಪೊಲೀಸರು ಕೂಡ ಹೇಳಿದ್ದಾರೆ. ಕೇಸನ್ನು ಮುಚ್ಚಿ ಹಾಕೋದಕ್ಕೆ 1 ಕೋಟಿಯ ಆಫರನ್ನು ನೀಡಲಾಗಿತ್ತು. ಈ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಬದಲಾಯಿಸಿ ಕೊಡಿ ಅಂತ. ಅಂದರೆ ಹಾರ್ಟ್ ಅಟ್ಯಾಕ್ ಮೂಲಕ ಆಗಿದೆ, ನಾವು ಹೊಡೆದು ದಾಳಿ ಮಾಡಿ ಆಗಿರುವಂಥದ್ದಲ್ಲ ಅಂತ. ಆದರೆ ಈ ಮೈ ಮೇಲಿರುವಂಥ ಮಾರ್ಕ್ಗಳಿವೆಯಲ್ಲ, ರಾಜ್ಯದ ಜನತೆ ಕೂಡ ಅದನ್ನು ನೋಡಿದ್ದಾರೆ. ಯಾವ ರೀತಿಯಾಗಿ ಮೈ ಮೇಲೆ ಮಾರ್ಕ್ಗಳಿತ್ತು, ಮುಖ ಹೇಗಿತ್ತು, ಹಾಗೇನೆ ದೇಹದಲ್ಲಿ ಆಗಿರುವಂಥ ಒಂದಷ್ಟು ಡ್ಯಾಮೇಜ್ಗಳು, ಇದೆಲ್ಲವೂ ಕೂಡ ಬೇರೆಯದ್ದೇ ಕಥೆಯನ್ನು ಹೇಳ್ತಾ ಇದೆ. ಇದು ಅಲ್ಲಿಗೆ ನಿಲ್ಲೋದಿಲ್ಲ. ರೇಣುಕಾ ಕೊಲೆ ಕೇಸ್ನಲ್ಲಿ ಈಗ ಇನ್ನೊಂದಷ್ಟು ಅನುಮಾನಗಳಿದೆ. ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರಾ ಅಂತ ಕೆಲವರು. ಈಗ ಪೊಲೀಸ್ ತನಿಖೆ ಮೇಲೆ ಶುರುವಾಯಿತು ಅನುಮಾನ. ರೇಣುಕಾಸ್ವಾಮಿ ಕೊಲೆ ಬಳಿಕ PSIಗೆ ಆರೋಪಿಗಳಿಂದ ಕರೆ. ಈ ಕೊಲೆ ಆದ್ಮೇಲೆ PSIಗೆ ಆರೋಪಿಗಳಿಂದ ಕರೆ ಬಂದಿದೆ ಅಂತ ಒಬ್ಬರಿಗೆ. ಹಾಗಾದ್ರೆ ಯಾರಿಗೆ ಕರೆ ಮಾಡಿದ್ರು, PSIಗೆ ಯಾಕೆ ಕರೆ ಮಾಡಿದ್ರು, ಯಾರದು PSI? ದರ್ಶನ್ ಹೆಸರನ್ನ ತಪ್ಪಿಸೋದಕ್ಕೆ ದೊಡ್ಡ ಮೊತ್ತಕ್ಕೆ ಮಾತುಕತೆ ಕೂಡ ಆಗಿರುವಂತ ಬಲವಾದಂತ ವಿಚಾರಗಳಿವೆ. ಟಿವಿ9 ನಲ್ಲಿ ಮತ್ತೊಂದು ಸ್ಫೋಟಕ ಸಂಗತಿಯನ್ನ ರಿವೀಲ್ ಮಾಡ್ತಾ ಇರೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದಷ್ಟು ಪೊಲೀಸರು ಅದ್ಭುತವಾದಂಥ ಕೆಲಸ ಮಾಡ್ತಿದ್ದಾರೆ, ನೋ ಡೌಟ್ ಅದರಲ್ಲಿ. ಆದರೆ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ವಲ್ಲ, ಹಾಗಾಗಿ ಒಂದಷ್ಟು PSIಗಳನ್ನ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ, PSIಯನ್ನು ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಪೊಲೀಸರು ಭಾಗಿಯಾಗಿದ್ರ ಅಂತ. ಸೊ PSIಗೆ ಆರೋಪಿಗಳಿಂದ ಕರೆ ಬಂದಿರುವಂಥ ಒಂದು ವಿಚಾರ ಇದೆ. ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಶವ ಹಾಕಬೇಡಿ ಅಂತ PSI ಹೇಳಿದರಂತೆ, ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಹಾಕಬೇಡಿ ಅಂತ. ಹೀಗಾಗಿ RR ನಗರ ಬದಲು ಕಾಮಾಕ್ಷಿ ಪಾಳ್ಯಕ್ಕೆ ಶಿಫ್ಟ್ ಮಾಡಲಾಗಿದೆ ಅನ್ನೋ ಅನುಮಾನ ಈಗ ಇದೆ. ಪೊಲೀಸರ ಸೂಚನೆ ಮೇರೆಗೆ ಶವ ತಂದು ಹಾಕಿರುವಂಥ ಮಾಹಿತಿ. ಸೊ ಕೊಲೆ ಬಳಿಕ ಪೊಲೀಸ್ ಅಧಿಕಾರಿ ಜೊತೆ ಮಾತುಕತೆಯ ಮಾಹಿತಿ ಕೂಡ ಇದೆ. ಸೊ ಕೊಲೆ ಕೇಸ್ನಲ್ಲಿ ಈಗ PSI ಕಳ್ಳಾಟ ಕೂಡ ಕಂಡು ಬರ್ತಾ ಇರೋದು. ಕೊಲೆ ಬಳಿಕ ಪೊಲೀಸ್ ಅಧಿಕಾರಿ ಜೊತೆ ಆರೋಪಿ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ. ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳಿಂದ PSIಗೆ ಕರೆ ಮಾಡಲಾಯ್ತಾ, ಈ ರೀತಿಯ ಕೊಲೆ ಆಗಿದೆ, ನಂತರ ಬಾಡಿಯನ್ನು ಎಲ್ಲಿ ಡಿಸ್ಪೋಸ್ ಮಾಡೋದು, RR ನಗರದಲ್ಲೇನಾ ಅಥವಾ ಬೇರೆ ಕಡೆನ ಹೇಗೆ ಮಾಡ್ಬೋದು ಅಂತ. ಸೊ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ಪೊಲೀಸ್ ಲಿಮಿಟ್ಸ್ ಏನಿದೆ, ಸ್ಟೇಷನ್ ಲಿಮಿಟ್ಸ್, ಸೊ ಅಲ್ಲಿ ಇದನ್ನು ಹಾಕಬೇಡಿ ಅಂತ. ಹೀಗಾಗಿ RR ನಗರದಿಂದ ಅದರ ಬದಲು ಕಾಮಾಕ್ಷಿ ಪಾಳ್ಯಕ್ಕೆ ಏನಾದರೂ ಶಿಫ್ಟ್ ಮಾಡಲಾಯ್ತಾ ಅನ್ನೋದು. ಸೊ ಪೊಲೀಸರ ಸೂಚನೆ ಮೇರೆಗೆ ಶವ ತಂದು ಅಲ್ಲಿ ಹಾಕಿರುವಂಥ ಮಾಹಿತಿ ಇದೆ.
ಮಾತುಕತೆ ಬಳಿಕ ಇಂಥ ಒಂದು ತೀರ್ಮಾನಕ್ಕೆ ಬಂದ್ರ ಮೃತದೇಹ ಎಸೆತ ಬಳಿಕ ಪೊಲೀಸ್ ಅಧಿಕಾರಿ ಜೊತೆ ಕೂಡ ಮಾತುಕತೆ ಮತ್ತೆ ಆಗಿದೆ ಅಂತ ಇಂಥ ಕಡೆ ನಾವು ಎಸ್ತಿದ್ದೀವಿ ಅನ್ನೋ ರೀತಿಯಾದಂಥ ಮಾತುಕತೆ. ಸೊ ದರ್ಶನ್ ಹೆಸರು ತಪ್ಪಿಸೋದಕ್ಕೆ ದೊಡ್ಡ ಮೊತ್ತಕ್ಕೆ ಮಾತುಕತೆ ನಡೆದಿತ್ತಾ ಅನ್ನೋ ಅನುಮಾನ ಇದರಲ್ಲಿ ಬಲವಾಗಿ ಮೂಡ್ತಾ ಇದೆ. ಸೊ ಆ ಮೂಲಕ PSI ಒಬ್ಬರು ಕೂಡ ಈ ಒಂದು ಕೇಸ್ನಲ್ಲಿ ಮೌನವಾಗಿದ್ರು ಅನ್ನೋದು. ಇನ್ನು ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟ ಹಾಗೆ ಹತ್ಯೆ ಕೇಸ್ನಲ್ಲಿ ಪ್ರಭಾವಿ ರಾಜಕಾರಣಿಯ ಸಂಬಂಧಿಯೂ ಕೂಡ ಶಾಮೀಲಾಗಿರೋದು ಈ ಕೇಸ್ನಲ್ಲಿ. ಆ ಪ್ರಭಾವಿಯ ಸಂಬಂಧಿ ಪ್ರಕರಣದ A13 ದೀಪಕ್ ಈತ ಪ್ರಭಾವಿ ರಾಜಕಾರಣಿಯ ಸಂಬಂಧಿ. ದೀಪಕ್ ರಕ್ಷಣೆ ಮಾಡೋದಕ್ಕೆ ನಡೆದಿತ್ತು 5 ಕೋಟಿಯ ಡೀಲ್. ಜನ ವೋಟ್ ಹಾಕಿ ಜನರ ಸೇವೆ ಮಾಡಿ ಅಂತ ಇವ್ರನ್ನ ರಾಜಕಾರಣಿಗಳಾಗಿ ಮಾಡಿದ್ರೆ ಅಥವಾ ನಾಯಕರನ್ನಾಗಿ ಮಾಡಿದ್ರೆ ಇಂಥ ಕೆಲಸಗಳಿಗೆ, ಇಂಥ ನೀಚ ಕೆಲಸಗಳಿಗೆ ಜೊತೆ ನಿಲ್ಲುವಂತ ಇದ್ದರೆ ನಿಜಕ್ಕೂ ಈ ಸಿಸ್ಟಮ್ ಎಷ್ಟು ಕೆಳಗಿಳಿದಿದೆ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ. ದೀಪಕ್ ರಕ್ಷಣೆ ಮಾಡಲು ನಡೆದಿತ್ತು 5 ಕೋಟಿಯ ಡೀಲ್ ಅನ್ನೋದು. ಸೊ ಆ ಒಂದು ಪ್ರಕರಣದ ಆರೋಪಿ A13 ಈ ಕೇಸ್ನಲ್ಲಿ ದೀಪಕ್ ಈತ ಪ್ರಭಾವಿ ರಾಜಕಾರಣಿಯ ಸಂಬಂಧಿ. ಹಾಗಾಗಿ ಈತನನ್ನು ಸೇಫ್ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ಡೀಲ್ಗೂ ಕೂಡ ಮಾತುಕತೆ ಆಗಿತ್ತು ಅಂತ. ಪ್ರಕರಣದಲ್ಲಿ ದೀಪಕ್ ಫೋಟೋ ಸಹ ಹೊರಬಾರದಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೀಪಕ್ ರಕ್ಷಣೆಗೆ 5 ಕೋಟಿಯ ಡೀಲನ್ನು ಮಾಡಲಾಗಿದೆ. ಹಾಗೆ ಫೋಟೋ ಕೂಡ ಎಲ್ಲೂ ಬರಬಾರ್ದು ಅಂತ ದೀಪಕ್ನನ್ನು ಅಪ್ರೂವರ್ ಮಾಡಿ ಕೇಸ್ನಿಂದ ಕೈ ಬಿಡುವಂಥ ಪ್ಲ್ಯಾನನ್ನು ಮಾಡಲಾಗಿತ್ತು ಅಂತ. ಅಂದರೆ ಎಷ್ಟು ಪ್ಲ್ಯಾನ್ಗಳಾಗಿದೆ, ಎಷ್ಟು ಒಳಗೊಳಗೆ ಏನೇನೆಲ್ಲ ಪ್ರಯತ್ನಗಳಾಗ್ತಾ ಇದೆ ಅಂತ ರಾಜ್ಯ ಜನರಿಗೂ ಕೂಡ ಎಲ್ಲರೂ ಕೇಳುವಂಥ ಪ್ರಶ್ನೆ ಸಹಜವಾಗಿ ನಮ್ಮನ್ನು ಕೂಡ ಅದೇನೆ, ಏನು ಈ ಕೇಸ್ ನಿಲ್ಲುತ್ತಾ ಅಥವಾ ಏನಾದರೂ ಒಳಗೊಳಗೆ ಎಂಥ ವಿಚಾರಗಳಾಗುತ್ತಾ ಅಂತ. ಆದರೆ ಒಂದೊಂದು ವಿಚಾರಗಳು ಹೊರಬಂದಾಗ ಜನರಿಗೂ ಕೂಡ ಈ ಸಿಸ್ಟಮ್ ಮೇಲೆ ನಂಬಿಕೆ ಹೋಗೋದು, ನಂಬಿಕೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಇನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಪರದೆ ಹಾಕಲಾಗಿದೆ. ದರ್ಶನ್ ಇರುವಂತಹ ಸ್ಟೇಷನ್ ಅನ್ನ ಮರೆ ಮಾಡ್ತಿರುವಂತಹ ಪೊಲೀಸರು ಅಲ್ಲೊಂದು ಶಾಮಿಯಾನ ತಂದು ಹಾಕಿದ್ದಾರೆ. ಏನೋ ಮದುವೆ ಫಂಕ್ಷನ್ ಏನೋ ಇರೋ ಹಾಗೆ ದರ್ಶನ್ ಇರುವಂತಹ ಸ್ಟೇಷನ್ ಅನ್ನ ಈಗ ಮರೆ ಮಾಡ್ತಿರುವಂತಹ ಪೊಲೀಸರು. ಎದುರುಗಡೆನೂ ಶಾಮಿಯಾನ, 2ನೇ ಫ್ಲೋರಲ್ಲೂ ಕೂಡ ಶಾಮಿಯಾನ. ಯಾರಿಗಾದ್ರೂ ಊಟದ ವ್ಯವಸ್ಥೆ ಏನಾದರೂ ಮಾಡಿದಾರೇನೋ ಫಂಕ್ಷನ್ ಅನ್ಸ್ಬೇಕು. ಸ್ಟೇಷನ್ ನೋಡಿದಾಗ ಕೊಠಡಿಗಳು ಕಾಣಬಾರ್ದ ರೀತಿಯಾಗಿ ಅಲ್ಲಿ ಶಾಮಿಯಾನ ಹಾಕಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಸ್ಟೇಷನ್ಗೆ ಶಾಮಿಯಾನ ಹಾಕೋದೆಲ್ಲ ನೋಡೋದು ಜನ. ಈ ಕೇಸ್ನಲ್ಲಿ ಏನೇ ನೋಡಬೇಕು ಅದೆಲ್ಲ ನೋಡ್ತಾ ಇದ್ದೀವಿ. ಈಗ ಗೇಟ್ಗೆ ಶಾಮಿಯಾನ ಹಾಕುವಂಥ ವ್ಯವಸ್ಥೆ ಆಗ್ತಾ ಇದೆ. ದರ್ಶನ್ ಇರುವಂಥ ಸ್ಟೇಷನ್ ಇದು ನೋಡಿ. ಇಲ್ಲಿ ಮೇಲೆ ಈ ಕಾಂಪೌಂಡ್ ಮೇಲೆ 2nd ಫ್ಲೋರ್ ಎಲ್ಲವೂ ಕೂಡ ಕವರ್ ಆಗೋ ಹಾಗೆ ಈಗ ಶಾಮಿಯಾನ, ಅಂದರೆ ಈ ಸೈಡ್ ವಾಲ್ ಬರುತ್ತೆ ಶಾಮಿಯಾನದಲ್ಲಿ, ಅದನ್ನೇ ಈಗ ಕಟ್ಟಲಾಗ್ತಾ ಇದೆ. ಗೇಟ್ಗೆ ಶಾಮಿಯಾನ, ಸೊ ಅಲ್ಲಿಂದ ಮೇಲೆ ಮತ್ತೆ ಶಾಮಿಯಾನ,